ಸುಮಾ ಅವನೇ ಕಾಲ್ ಮಾಡ್ತಿದ್ದಾನೆ, ಮಾತಾಡು. ಹಲೋ, ಎಲ್ಲೋ ಇದೆಯಾ? ನೀನು ಹೇಳಿದ ಜಾಗದಲ್ಲೇ ಇದೀವಿ ನಾವು. ಬಂದ್ರ ಅಕ್ಕ? ಥ್ಯಾಂಕ್ ಯು. ನಾನು ಇನ್ನು 5 ನಿಮಿಷದಲ್ಲಿ ಅಲ್ಲಿರ್ತೀನಿ. ಮತ್ತೆ ಅದೇ ರಾಗನ 5 ನಿಮಿಷ 10 ನಿಮಿಷ ಅವಾಗ ಬರ್ತೀನಿ ಇವಾಗ ಬರ್ತೀನಿ ಅಂತ ಸಂಜೆವರೆಗೂ ಕಾಯಿಸ್ಬೇಕು ಅನ್ಕೊಂಡಿದ್ಯಾ? ನೋಡು, ತುಂಬಾ ಭರವಸೆ ಇಟ್ಕೊಂಡು ಬಂದಿದ್ದೀನಿ. ಸಾವಿನ ವಿಚಾರದಲ್ಲಿ ಆಟ ಆಡಬೇಡ. ನಾನು ಯಾಕೆ ಆಟ ಆಡಲಿ? ನನ್ನ ಪರಿಸ್ಥಿತಿ ದಿನೇ ದಿನೇ ಸಾವಿನ ಮೆಟ್ಟಲನ್ನ ಮುಟ್ಟಿ ಬರೋ ಥರ ಆಗ್ತಿದೆ. ನಾನು ಇಲ್ಲಿವರೆಗೂ ಬದುಕಿರೋದೇ ಹೆಚ್ಚು. ಯಾಕೆ? ಯಾಕಂದರೆ ನನ್ನ ಹತ್ರ ರಾಜೇಶನ್ ಸಾವಿನ ಸಾಕ್ಷಿ ಇದೆಯಲ್ಲ, ಅದಕ್ಕೆ. ನೋಡು, ನಿನ್ನ ಮಾತನ್ನ ನಂಬಬೇಕು ಅಂತ ಅನಿಸ್ತಾ ಇದೆ. ನಿನ್ನ ದಮ್ಮಯ್ಯ ಅಂತೀನಿ. ಅವತ್ತು ಮೋಸ ಮಾಡಿದ ಇವತ್ತು ಮಾಡಬೇಡ. ಬಂದೇ ಬರ್ತೀಯ ತಾನೆ? ಬರ್ತೀನಿ ಅಕ್ಕ. ನೀವು ಬಂದಷ್ಟು ಸುಲಭ ಅಲ್ಲ ನಾನು ಬರೋಕ್ಕೆ. ಒಂದು 5 ನಿಮಿಷ ಆಗುತ್ತೆ. ಸರಿ ಆಯಿತು. ನಾನು ಹೇಳಲಿಲ್ವಾ ಅವ್ನು ಬರ್ತಾನೆ ಅಂತ? ವೇಟ್ ಮಾಡೋಣ. ಅಕ್ಕ, ಅವ್ನು ಬರೋವರೆಗೂ ನಾನು ನಂಬೋದಕ್ಕಾಗಲ್ಲ. ಓದ್ಸಲಿನೂ ಇದೇ ರೀತಿ ಸತಾಯಿಸಿದ್ದಾನೆ. ಸುಮಾ, ಹೋದ್ಸಲನೂ ಸಾಕ್ಷಿ ಕೊಡ್ತೀನಿ ಅಂತ ಹೇಳಿದ್ನಾ? ಇಲ್ಲ ಅಕ್ಕ, ನನ್ನ ಜೊತೆ ಮಾತಾಡಬೇಕು ಅಂತ ಹೇಳಿದ್ದ ಅಷ್ಟೇ. ಈಗ ಅವನ ಹತ್ರ ಸಾಕ್ಷಿನೇ ಇದೆ ಅಂತಂದ್ಮೇಲೆ ಕೊಲೆಗಾರನ ಹಿಡಿಯೋದು ಸುಲಭ ಆಗುತ್ತಲ್ವಾ ಸುಮಾ? ಸರಿ ಬಾ, ಸ್ವಲ್ಪ ಮುಂದೆ ಹೋಗೋಣ. ಅಕ್ಕ, 1 ನಿಮಿಷ ನಿಂತ್ಕೊಳ್ಳಿ ಅಕ್ಕ. 5 ನಿಮಿಷಕ್ಕೆ ಬರ್ತೀನಿ ಅಂತ ಹೇಳ್ದವನು 20 ನಿಮಿಷ ಆದ್ರೂ ಇನ್ನೂ ಬಂದಿಲ್ಲ. ಇದೇ ರೀತಿ ರಾತ್ರಿವರೆಗೂ ಸತಾಯಿಸ್ತಾನವನು. ಬನ್ನಿ ಅಕ್ಕ, ಮನೆಗೆ ಹೋಗೋಣ. ಇಲ್ಲ ಸುಮಾ, ಅವ್ನು ಯಾಕೆ ಬರಲ್ಲ ಅಂತ ನಾನು ನೋಡ್ತೀನಿ. ಅಕ್ಕ ಅಕ್ಕ, ಫೋನ್ ಬಂತು. ಸುಮಾ, ಲೌಡ್ ಸ್ಪೀಕರ್ ಹಾಕು. ಹಲೋ. ನನ್ನ ಮೇಲೆ ಇನ್ನೂ ಅನುಮಾನನ ಅಕ್ಕ? ನಾನು ಆಲ್ರೆಡಿ ಬಂದಾಯ್ತು. ಏನು, ಬರೋದಕ್ಕೆ ಇನ್ನೂ 5 ನಿಮಿಷ ಆಗುತ್ತಾ? ಓ, ಟ್ರಾಫಿಕ್ ಅಲ್ಲಿ ಇದೆಯಾ ಅನ್ಸುತ್ತೆ. ಅಥವಾ ಇನ್ನೂ ಬೇರೆ ಯಾವ್ದಾದ್ರು ಸುಳ್ಳಿದ್ರೆ ಹೇಳು. ನಾನು ಬಂದಿದ್ದೀನಿ ಅಕ್ಕ, ಇಲ್ಲೇ ಇದ್ದೀನಿ. ಆದರೆ ನಿಮ್ಮ ಎದುರಿಗೆ ಮಾತ್ರ ಬರೋಕ್ಕಾಗಲ್ಲ. ಏಯ್, ಮತ್ತೆ ಹೊಸದಾಗಿ ನಾಟಕ ಶುರು ಮಾಡಿದ್ಯಾ ನೀನು? ನನಗೆ ಗೊತ್ತು ನೀನು ಸುಳ್ಳು ಹೇಳ್ತಿದ್ಯಾ ಅಂತ. ನಿನ್ನ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಅಕ್ಕ ಅಕ್ಕ ಅಕ್ಕ, 1 ನಿಮಿಷ, ಫೋನ್ ಕಟ್ ಮಾಡಬೇಡಿ. ಅಕ್ಕ, ನೀವು ಯಾವ ಸ್ಯಾರಿ ಉಟ್ಕೊಂಡಿದ್ದೀರಾ ಅಂತ ಹೇಳ? ನೀವು ಹಸಿರು ಕಲರ್ ಸ್ಯಾರಿ ಉಟ್ಟಿದ್ದೀರಾ. ನಿಮ್ಮ ಪಕ್ಕದಲ್ಲಿ ಯಾರೋ ಇದ್ದಾರೆ, ಅವರು ರೆಡ್ ಕಲರ್ ಸ್ಯಾರಿ ಉಟ್ಕೊಂಡಿದ್ದಾರೆ. ಎಲ್ಲಿದ್ಯಾ ನೀನು? ಎಲ್ಲಪ್ಪ ಇದೆಯಾ? ನಿನ್ನ ಹತ್ರ ಏನ್ ಸಾಕ್ಷಿ ಇದೆ ಅನ್ನೋದನ್ನ ಹೇಳು. ನನ್ನ ತಮ್ಮನ್ ಕೊಂದು ಪಾಪ ಯಾರು ಅಂತ ಹೇಳು. ಈಗ ಹೇಳೋದಕ್ಕಾಗಲ್ಲ ಅಕ್ಕ. ಏಯ್ ನೋಡು, ನೀನ್ ಇವತ್ತು ಹೇಳಲಿಲ್ಲ ಅಂದ್ರೆ ಮತ್ತೆ ಯಾವತ್ತೂ ನಾನು ನಿನ್ ಜೊತೆ ಮಾತಾಡಲ್ಲ. ಅಕ್ಕ, ಇವ್ ನಾಟಕ ಆಡ್ತಿದ್ದಾನೆ. ಏಯ್ ನೋಡು, ನೀನ್ ಹೇಳ್ದಾಗೆ ಇವಳನ್ನ ಕರ್ಕೊಂಡು ಬಂದಿದ್ದೀನಿ. ಈಗ ಬರೋದಕ್ಕಾಗೋದಿಲ್ಲ ಅಂತ ಹೇಳ್ತಿದ್ಯಾ? ಯಾಕೆ ಯಾಕೆ? ಹಾಗಾದ್ರೆ ಸುಮ್ಮನೆ ಹೇಳ್ತಿರೋದು ಸತ್ಯ. ನಿನ್ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಸುಮ್ಮನೆ ನಮ್ಮನ್ನ ಆಟ ಆಡಿಸ್ತಾ ಇದ್ಯಾ, ಸುಳ್ಳು ಹೇಳ್ತಾ ಇದ್ಯಾ. ನಾನು ಯಾವ ಸುಳ್ಳು ಹೇಳ್ತಿಲ್ಲ. ಆದರೆ ನಾನೀಗ ನಿಮ್ಮ ಹತ್ರ ಬರೋ ಪರಿಸ್ಥಿತಿಲಿ ಇಲ್ಲ. ನೋಡಿ, ಆಚೆ ಈಚೆ ಹುಡುಕ್ತಾ ಸತ್ಯ ತಿಳ್ಕೊಳ್ಳೋ ಅವಕಾಶನ ಮಿಸ್ ಮಾಡ್ಕೊಬೇಡಿ. ನಾನು ಅಲ್ಲಿಗೆ ಬಂದರೆ ನನ್ನ ಪ್ರಾಣಕ್ಕೆ ಆಪತ್ತಿದೆ. ನೀವೊಂದು ಕೆಲಸ ಮಾಡಿ, ನಿಮ್ಮ ರೈಟ್ ಸೈಡ್ಗೆ ಒಂದು ಸಣ್ಣ ಗ್ರೌಂಡ್ ಇದೆ, ಅಲ್ಲಿಗೆ ಬನ್ನಿ. ಖಾಲಿ ಗ್ರೌಂಡ್ಗ? ಹಾಂ, ಹೌದೌದು. ಸುಮಾ, ಅಲ್ಲೊಂದು ಗ್ರೌಂಡ್ ಕಾಣಿಸ್ತಿದೆ ನೋಡು, ಅದೇ ಅನ್ಸುತ್ತೆ. ಹಾಂ ಹಾಂ, ಹೌದೌದೌದು. ಆ ಕಡೆನೇ ಹೋಗಿ, ಆ ಕಡೆನೇ ಹೋಗಿ. ಸರಿ ಬಾ. ಸರಿ, ನೀನ್ ಹೇಳಿದ ಗ್ರೌಂಡ್ಗೆ ಬಂದಿದ್ದೀವಿ. ಈಗೇನು? ನಾನೀಗ ಸತ್ಯ ಹೇಳಿದ್ರೆ ನನಗೇನು ಸಿಗುತ್ತೆ?
ಅಂದ್ರೆ ನೀನ್ ಇದನ್ನೆಲ್ಲ ಮಾಡ್ತಿರೋದು ನಿನ್ ಸ್ವಾರ್ಥಕ್ಕೆ? ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ನಾನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀನಿ ಅಂತ ಅನ್ಸಿದ್ರೆ ನೀವು ಹೋಗ್ಬೋದು, ನನಗೆ ಯಾವ ನಷ್ಟನೂ ಆಗಲ್ಲ. ನಷ್ಟ ಆಗೋದಿದ್ರು ಅದು ನಿಮಗೇನೆ. ಏನು ನಮ್ಗೆ ನಷ್ಟ ಆಗುತ್ತೆ? ಸುಮಾ ಒಂದು ನಿಮಿಷ ಸುಮ್ಮನಿರು. ನೋಡು, ನಿನಗೆ ದುಡ್ಡು ತಾನೇ ಬೇಕಾಗಿರೋದು. ಎಷ್ಟು ಬೇಕು? 1 ಲಕ್ಷ, 2 ಲಕ್ಷ, ಸರಿ 5 ಲಕ್ಷ. ಅಕ್ಕ, ನಿನ್ ತಮ್ಮಂಗಾದ ಅನ್ಯಾಯನ ಸರಿಪಡಿಸೋದಕ್ಕೆ ನಾನು ಎಷ್ಟು ಲಕ್ಷ ಬೇಕಾದ್ರೂ ಖರ್ಚು ಮಾಡ್ತೀನಿ ಸುಮಾ. ಹೇಳು, ಎಷ್ಟು ಬೇಕು ನಿಂಗೆ ಹೇಳು. ನನಗೆ ಹಣ ಬೇಡ ಅಕ್ಕ, ಹಣಕ್ಕೋಸ್ಕರ ನಾನು ಈ ಕೆಲಸ ಮಾಡ್ತಿಲ್ಲ. ಹಣ ಬೇಡ ಅಂದ್ರೆ ಮತ್ ನನ್ಗೇನ್ ಕೊಡ್ತೀರಾ ಅಂತ ಯಾಕೆ ಕೇಳ್ದೆ? ಬದುಕಕ್ಕೆ ಅಕ್ಕ, ನಾನು ನಿಮ್ಮ ತಮ್ಮನ ಥರ ಸಾಯಕ್ಕೆ ಇಷ್ಟ ಇಲ್ಲ. ನನ್ನನ್ನು ಕಾಪಾಡ್ಕೋತೀರಾ ಉಳಿಸ್ಕೋತೀರಾ ಅಂತೇಳಿದ್ರೆ ನಾನು ಹೇಳ್ತೀನಿ. ಅಲ್ಲ, ನಿಂಗೆ ಯಾಕೆ ಸಾವಿನ ಭಯ? ನಿಮ್ಮ ತಮ್ಮನ ಸಾವಿನ ಸಾಕ್ಷಿ ನನ್ನ ಹತ್ರ ಇದೆಯಲ್ಲ, ಅದಕ್ಕೆ. ನೀನನ್ ಯಾರು ಕೊಲ್ಲೋದಕ್ಕೆ ನೋಡ್ತಿದ್ದಾರೆ? ನಿಮ್ಮ ಕಡೆಯವರೇ ಇರ್ಬೋದು, ಇಲ್ದೇನೂ ಇರ್ಬೋದು. ನೋಡು, ಈ ಒಗಟ್ ಮಾತುಗಳೆಲ್ಲ ಬೇಡ. ನಮ್ ಕಡೆಯಿಂದ ಯಾರು ಯಾರಿಗೂ ತೊಂದರೆ ಕೊಡ್ತಿಲ್ಲ. ನಿಮಗಷ್ಟೇ ಗೊತ್ತಿರೋದಕ್ಕ, ಅದ್ರ ಒಳಗುಟ್ಟು ನಿಮ್ಗೆ ಇನ್ನೂ ಗೊತ್ತಿಲ್ಲ. ಇಷ್ಟೆಲ್ಲ ಮಾತಾಡೋದ್ ಬಿಟ್ಟು ಸತ್ಯ ಏನು ಅಂತ ಹೇಳು. ನನ್ನ ಜೀವ ಉಳಿತಿತ್ತ? ಯಾರಿಂದ ಜೀವಾಪಾಯ ಇದೆ ಅಂತಾನೂ ಹೇಳ್ತಿಲ್ಲ. ನನ್ನ ತಮ್ಮನ್ ಕೊಂದವ್ರು ಯಾರು ಅಂತಾನೂ ಹೇಳ್ತಿಲ್ಲ. ಹೀಗ್ ಮಾಡಿದ್ರೆ ಹೇಗೆ? ಅಕ್ಕ, ಮಾಡಿರೋರು ನಿಮಗೆ ಗೊತ್ತಿರೋರೆ. ಅಕ್ಕ, ಇವನ್ ಏನೇನೋ ಹೇಳ್ತಿದ್ದಾನೆ. ಇವನ್ ಮಾತನ್ನ ನಂಗೆ ನಂಬಕ್ ಆಗ್ತಿಲ್ಲ. ಅದಕ್ಕೆ ಸಾಕ್ಷಿ ನನ್ನ ಹತ್ರ ಇದೆಯಲ್ವಕ್ಕ? ನಿನ್ ಕೈ ಮುಗಿದು ಕೇಳ್ಕೊತೀನಿ, ಅದೇನು ಅಂತ ಹೇಳು. ಈಗ ನೀನ್ ಎಲ್ಲಿದ್ಯಾ ಅದನ್ನ ಹೇಳು. ನಿಮ್ಮ ಬೆನ್ನ ಹಿಂದೆನೇ ಇದ್ದೀನಿ. ಒಂದು 10 ಹೆಜ್ಜೆ ಹಿಂದೆ ಬಂದ್ರೆ ಅಲ್ಲೇ ಸಿಗ್ತೀನಿ, ಅದೇ ರೋಡಲ್ಲಿ ಸಿಗ್ತೀನಿ. ಬಾ ಹೋಗೋಣ, ಬಾ. ನೀನು ಹೇಳಿದ ಕಡೆನೆ ಬಂದಿದ್ದೀವಿ. ನೋಡು, ನಿನ್ ಜೀವನಕ್ಕೆ ನಾನು ರಕ್ಷಣೆ ಕೊಡ್ತೀನಿ. ನಿನಗಷ್ಟು ಜೀವ ಭಯ ಇದೆಯಾ? ಈ ಊರಲ್ಲ, ದೇಶನೇ ಬಿಟ್ಟು ಹೋಗುವಂತ ವ್ಯವಸ್ಥೆ ನಾನು ಮಾಡ್ತೀನಿ. ಅಲ್ಲಿ ನೀನು ಹೊಸ ಜೀವನ ಶುರು ಮಾಡ್ಬೋದು. ಅರ್ಥ ಆಯ್ತಾ? ಹಾಂ ಅಕ್ಕ, ಈಗ ನಿಮ್ಮ ಮಾತಿನ ಮೇಲೆ ನಂಬಿಕೆ ಬರ್ತಿದೆ. ನೀವು ಹಾಗೆ ಬರ್ತಾ ಇರಿ. ನೀವು ಬರ್ತಿರೋ ಲೆಫ್ಟ್ ಸೈಡ್ ಒಂದು ಟರ್ನಿಂಗಲ್ಲಿ ನಾನು ನಿಂತಿದ್ದೀನಿ. ಆಯ್ತು, ನೋಡು, ಈಗ ನೀನು ಹೇಳಿದ ಕಡೆ ಬಂದಿದ್ದೀವಿ. ಎಲ್ಲಿದ್ಯಾ ಅಂತ ಹೇಳು. ಅಕ್ಕ, ನೀವು ನನಗೆ ಮೋಸ ಮಾಡಿದ್ರಿ. ನೀವು ಮಾತ್ರ ಬನ್ನಿ ಅಂದರೆ ನಿಮ್ಮ ಜೊತೆ ಹುಡುಗನ ಕರ್ಕೊಂಡ್ಬಂದಿದ್ದೀರಾ ನಾನು ಸಾಯ್ಸಕ್ಕೆ? ಅಯ್ಯೋ ದೇವ್ರೆ, ನಾವ್ ಯಾರನ್ನೂ ಕರ್ಕೊಂಡ್ ಬಂದಿಲ್ಲ. ನೋಡು, ಕೈಗೆ ಬಂತದ್ದು ಬಾಯಿಗೆ ಬರ್ದೇ ಹೋಗಿ ಮಾಡ್ಬೇಡ. ಆ ಸಾಕ್ಷಿ ಏನು ಅಂತ ಹೇಳು. ಇಲ್ಲ, ಬಂದಿದ್ದಾರಕ್ಕ. ಅವ್ರು ನನ್ನನ್ನು ನೋಡಿದ ತಕ್ಷಣ ಅಲರ್ಟ್ ಆದರು. ಅದಕ್ಕೆ ನಾನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಈ ಕಡೆ ತಿರುಗಿದ್ದೀನಿ. ಅಕ್ಕ, ನಿಮ್ಗೆ ಎದುರುಗಡೆ ಆ ಕಡೆ ತಿರುಗಿ ನಿಂತಿಲ್ವಾ? ಅದು ನಾನೇ. ಅದು ಟೈಮ್ ಬಂದಾಗ ನಾನು ನಿಮಗೆಲ್ಲ ನಿಜ ಹೇಳ್ತೀನಿ. ಅಕ್ಕ, ಅಲ್ಲಿ ನೋಡಿ, ಅವನೇ ಅದು. ಅಕ್ಕ, ಅವ್ನು ಹೊರಟೆ ಹೋದ್ನಲ್ಲಕ್ಕ. ಸುಮಾ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಫೋನ್ ಸಿಕ್ಕಿದ್ಯಲ್ಲ, ಇದ್ರಲ್ಲೇ ತಾನೇ ಸಾಕ್ಷಿಗಳಿರೋದು. ಕೊಲೆಗಾರನ ಹುಡ್ಕೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಹೌದಾ? ಹಾಗಾದ್ರೆ ಏನಾದ್ರೂ ಸಾಕ್ಷಿ ಇದೆಯಂತ ನೋಡಿ. ಈ ಫೋನ್ ಲಾಕ್ ಆಗಿದೆ ಸುಮಾ, ಅನ್ಲಾಕ್ ಆಗ್ತಾ ಇಲ್ಲ. ಮತ್ತೀಗ ಏನಕ್ಕ ಮಾಡೋದು? ಸುಮಾ, ಅವ್ನು ನಿಜವಾಗ್ಲೂ ರಾಜೇಶನ್ ಫ್ರೆಂಡ್ ಅಂತ ಅನ್ಸುತ್ತಾ ನಿನ್ಗೆ? ಏನು ಅಕ್ಕ, ನನ್ಗೆ ಯಾವ್ದು ಸರಿಯಾಗಿ ನೆನಪಿಲ್ಲ. ಸುಮಾ, ಇಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ಅವನು ತುಂಬಾ ದೂರ ಹೋಗಿರೋದಕ್ಕೆ ಸಾಧ್ಯ ಇಲ್ಲ. ನಾವು ಹುಡುಕ್ಬೋದು. ಒಂದ್ ಕೆಲಸ ಮಾಡೋಣ, ಅವ್ನು ಈ ಕಡೆ ಹೋಗಿದಂತಾನೆ, ನಾನು ಈ ಕಡೆ ಹೋಗ್ತೀನಿ, ನೀನ್ ಈ ಕಡೆ ಹೋಗು, ಸರಿನಾ? ಅಕ್ಕ, ಎಲ್ಲ ಕಡೆ ಹುಡುಕಿದ್ದಾಯ್ತು, ಎಲ್ಲೂ ಸಿಗ್ಲಿಲ್ಲ. ಇಲ್ಲ ಸುಮಾ, ನಂಗೆ ಯಾಕೋ ಅವನ ಜೀವಕ್ಕೆ ಅಪಾಯ ಇದೆ ಅಂತ ಅನ್ನಿಸ್ತಾ ಇದೆ. ಅಯ್ಯೋ ದೇವ್ರೆ, ಅಕ್ಕ, ನನ್ನ ತಮ್ಮನ ಜೀವನ ತೆಗ್ ಪಾಪಿಗಳು ಈಗ ಅವನಿಂದ ಬಿದ್ದಿರ್ಬೇಕು. ಅವನಿಗೇನು ಆಗ್ಬಾರ್ದಕ್ಕ, ಅವನಿಗೇನು ಅಪಾಯ ಆಗ್ಬಾರ್ದು. ನಾವನ್ನ ಕಾಪಾಡಲೇಬೇಕು. ಅವನಿಗೆ ಯಾರಿಂದ ಅಪಾಯ ಇದೆ? ಅವನಿಗೆ ಯಾಕೆ ಅಪಾಯ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ವಲ್ಲ. ಅಕ್ಕ, ರಾಜೇಶನ್ ವಿಷಯವಾಗಿ ಅವನ ಹತ್ರ ಸಾಕ್ಷಿ ಇದೆ ಅಂತ ಗೊತ್ತಾಗಿ ಅವ್ರ ಜೀವಕ್ಕೆ ಅಪಾಯ ಆಗ್ಬಾರ್ದು ಅಂತ ಇವಾಗ ಅವನಿಂದ ಬಿದ್ದಿರ್ಬೋದಲ್ವಾ? ಇರ್ಬೋದು ಸುಮಾ, ಆದ್ರೆ ಅವನ್ ಏನಂದ ಹೇಳು? ನಮಗ್ ಗೊತ್ತಿರೋರು ಯಾರೋ ಈ ಕೊಲೆ ಸಂಚಿನ ಹಿಂದೆ ಭಾಗಿಯಾಗಿದ್ದಾರೆ ಅಂತಂದ. ಅದ್ ಯಾರು? ನಾವ್ ಇಲ್ಲಿಗೆ ಬರೋದು ಅವ್ರಿಗೇನಾದ್ರೂ ಗೊತ್ತಿತ್ತ? ಅವ್ರು ನಮ್ಮೇಲೂ ಕಣ್ಣಿಟ್ಟಿದಾರ. ನಾವು ಅವನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರೋದು ಅವ್ರಿಗೆ ಗೊತ್ತಿದ್ಯಾ? ಗೊತ್ತಿಲ್ಲ ಅಕ್ಕ. ಅವರು
ನಮ್ಮನ್ನ ನೋಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸ್ತಿದ್ಯಾ? ಹೇಳಕ್ಕಾಗಲ್ಲ ಸುಮಾ. ಕೊಲೆಗಾರನ್ ಕಣ್ಣು ನಮ್ಮನ್ನು ವಾಚ್ ಮಾಡ್ತಿರ್ಬೋದು. ಬನ್ನಿ ನಾವನ್ನ ಹುಡ್ಕೋಣ. ಹಲೋ ಅಕ್ಕ, ಅವ್ರು ನನ್ನ ಹಿಂದೆನೇ ಇದ್ದಾರೆ. ನನಗೆ ಅಪಾಯ ಇದೆ ಅಕ್ಕ. ದಯವಿಟ್ಟು ನನ್ನ ಮೇಲೆ ಅನುಮಾನ ಪಡಬೇಡಿ ಅಕ್ಕ. ಅಕ್ಕ, ನಾನು ನಿಮ್ಮ ತಮ್ಮನ ಹಾಗೆ ಇವತ್ತೆಲ್ಲ ನಾಳೆ ಸತ್ಯ ಹೋಗ್ತೀನಿ ಅಂತ ಭಯ ಆಗ್ತಿದೆ. ಆದರೆ ಯಾವತ್ತಾದರೂ ಒಂದಿನ ಬಂದು ನಿಮ್ಮ ಹತ್ರ ಸತ್ಯ ಹೇಳ್ತೀನಕ್ಕ. ಸಾಕ್ಷಿ ತೋರಿಸ್ತೀನಕ್ಕ. ನೀವೇನು ಚಿಂತೆ ಮಾಡಬೇಡಿ. ನಾನು ಸಾಯೋದ್ರ ಒಳಗಡೆ ಈ ಸತ್ಯ ನಿಮ್ಗೆ ಹೇಳ್ತೀನಕ್ಕ. ಅಲ್ಲ, ನಿನ್ ಫೋನ್ ಬಿಡಿಸ್ಕೊಂಡು ಹೋದ ನಮ್ಮ ಹತ್ರನೇ ಇದೆ. ಹೌದಕ್ಕ, ನನ್ನ ಹತ್ರ ಇನ್ನೊಂದು ಫೋನ್ ಇತ್ತಲ್ಲ, ಅದರಿಂದ ನಿಮಗೆ ಫೋನ್ ಮಾಡಿದೆ. ಆ ಫೋನ್ ನಿಮಗೆ ಸಿಕ್ಕಿದ್ಯಲ್ವಾ? ಅಯ್ಯೋ, ನಾನು ಆ ಪಾಪಿಗಳಿಗೆ ಸಿಗ್ತೇನೋ ಅಂದ್ಕೊಂಡೆ. ಆ ಫೋನ್ ಮಾತ್ರ ಹುಷಾರಕ್ಕ. ಅಕ್ಕ, ಕಣ್ಮುಂದೆನೇ ಸಾಕ್ಷಿ ಇದ್ರು ಏನು ಮಾಡೋದಕ್ಕಾಗ್ತಿಲ್ವಲ್ಲಕ್ಕ. ಈಗೇನು ಮಾಡೋದು? ಸುಮಾ, ನೀನು ಇಂಥ ಟೈಮಲ್ಲಿ ತುಂಬ ಟೆನ್ಷನ್ ತಗೊಂಡು ಇಮೋಷನಲ್ ಆಗಬಾರ್ದು. ರಿಲ್ಯಾಕ್ಸ್ಡ್ ಆಗಿರಬೇಕು. ಫೋನ್ ಸಿಕ್ಕಿದೆ ತಾನೆ, ಇದರಲ್ಲಿ ಸಾಕ್ಷಿ ಇದೆ ಅಲ್ವಾ? ಇದನ್ನ ಕ್ರ್ಯಾಕ್ ಮಾಡೋದೊಂದೇ ಬಾಕಿ ಇರೋದು. ಅವನು ಏನು ಹೇಳ್ದ? ಮತ್ತೆ ಮೀಟ್ ಮಾಡೋಣ ಅಂತ ಹೇಳ್ದ ತಾನೆ? ಮತ್ತಿನ್ನೇನು, ಅವ್ನು ಸಿಕ್ಕಿದಾಗ ಇದ್ರ ಪ್ಯಾಟರ್ನು ಪಿನ್ನು ಅದು ಏನಿದೆಯೋ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಹೇಗಕ್ಕ ತಡ್ಕೊಂಡಿರೋದು? ಸುಮಾ, ಅವ್ನು ಮತ್ತೆ ಕಾಲ್ ಮಾಡೋವರೆಗೂ ಅಥವಾ ಮತ್ತೆ ಸಿಗೋವರೆಗೂ ನಾವು ನಮ್ಮ ಪ್ರಯತ್ನ ಮಾಡ್ತಾನೆ ಇರಬೇಕು. ಯಾರಿಗ್ ಗೊತ್ತು, ದೇವ್ರ ದಯೆಯಿಂದ ಓಪನ್ ಆದರೂ ಆಗ್ಬೋದು. ಅಕ್ಕ, ಫೋನ್ ಲಾಕ್ನ ನಾವು ತೆಗಿಸ್ಬೋದು. ಸಾಹೇಬ್ರಿಗೆ ಕೊಡೋಣ. ಸಾಹೇಬ್ರಿಗೆ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಹೇಗಾದ್ರೂ ಫೋನ್ ಲಾಕ್ ತೆಕ್ಕೊಡ್ತಾರೆ.